ಮುದರಗಂಡಿಯ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ವಿಪಿಸೆಲ್ ಗುತ್ತಿಗೆದಾರ ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣದ ತನಿಖೆ ಬಹುತೇಕವಾಗಿ ಅಂತಿಮ ಹಂತಕ್ಕೆ ಬಂದಿದೆ. ಈಗಾಗಲೇ ಪೊಲೀಸರು ಒಟ್ಟು 7 ಮಂದಿಯನ್ನು ಬಂಧಿಸಿದ್ದಾರೆ. ಡೇವಿಡ್ ಡಿಸೋಜ ಅವರಿಗೆ ಶೂಟ್ ಮಾಡಿದಂತಹ 3 ಮತ್ತು ಅವರನ್ನು ನಿಯೋಜಿಸಿದಂತ 2 ಹಾಗೂ ಶೂಟರ್ಗಳಿಗೆ ಹಣಕಾಸಿನ ವ್ಯವಸ್ಥೆ ಮಾಡಿದಂತ ಮತ್ತಿಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಹತ್ಯೆ ಪ್ರಕರಣದಲ್ಲಿ ಕೇಳಿ ಬಂದಂತಹ ಹೆಸರು ಹೇಮಂತ ಪೂಜಾರಿ. ಒಂದು ಕಾಲದಲ್ಲಿ ಮುಂಬೈ ಭೂಗತ ಜಗತ್ತಿನೊಂದಿಗೆ ನಂಟಿದ್ದಂತಹ ವ್ಯಕ್ತಿ. ಪಡುಬಿದ್ರಿ ಸಮೀಪದ ಎರ್ಮಾಳಿನವರು. 7 ವರ್ಷಗಳ ಹಿಂದೆ ಮುಂಬೈನಲ್ಲಿ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದಾರೆ. ಆದರೂ ಅವರ ಹೆಸರು ಚಾಲ್ತಿಯಲ್ಲಿತ್ತು. ಈ ಹೇಮಂತ ಪೂಜಾರಿಯ ಸಹೋದರನೇ ಕಿಶೋರ್ ಪೂಜಾರಿ. ಸಣ್ಣ ಪುಟ್ಟ ಗುತ್ತಿಗೆ ಕೆಲಸಗಳನ್ನ ಮಾಡ್ತಿದ್ದಂತ ವ್ಯಕ್ತಿ. ಹೇಮಂತ ಪೂಜಾರಿಗೂ ಕಿಶೋರ್ ಪೂಜಾರಿ ಅವರಿಗೂ ವ್ಯವಹಾರದಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಡೇವಿಡ್ ಡಿಸೋಜ ಹತ್ಯಾ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರೇ ಕಿಶೋರ್ ಪೂಜಾರಿ ಎನ್ನುವುದು ಇದೀಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಯಾಕಂತ ಹೇಳಿದ್ರೆ ಕಿಶೋರ್ ಪೂಜಾರಿಯೇ ಉತ್ತರ ಪ್ರದೇಶದಿಂದ, ಬಿಹಾರದಿಂದ ಮತ್ತು ಉತ್ತರಾಖಂಡದಿಂದ 3 ಮಂದಿ ಶೂಟರ್ಗಳನ್ನು ಪಡುಬಿದ್ರಿಗೆ ಕರೆಯಿಸಿ ಅವರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡಿ, ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ, ಬೈಕ್ ವ್ಯವಸ್ಥೆಯನ್ನು ಮಾಡಿ, ಡೇವಿಡ್ ಡಿಸೋಜ ಎಲ್ಲೆಲ್ಲಿ ಇರ್ತಾರೆ ಎನ್ನುವಂತಹ ಮಾಹಿತಿಗಳನ್ನು ನೀಡಿ ಎಲ್ಲ ಹತ್ಯೆಗೆ ರೂಪುರೇಷವನ್ನು ಸಿದ್ಧಪಡಿಸಿದ್ದು ಕಿಶೋರ್ ಪೂಜಾರಿ ಎನ್ನುವುದು ತನಿಖೆಯಲ್ಲಿ ಸ್ಪಷ್ಟ ಆಗಿದೆ. ಉತ್ತರ ಭಾರತದಿಂದ ಬಂದಂತಹ 3 ಶೂಟರ್ಗಳು ಸಹ ಕಿಶೋರ್ ಪೂಜಾರಿ ಅವರ ಹೆಸರು ಹೇಳ್ತಾರೆಯೇ ಹೊರತು ಬೇರೊಬ್ಬರ ಹೆಸರನ್ನು ಹೇಳುವುದಿಲ್ಲ. ಹಾಗಾದ್ರೆ ಕಿಶೋರ್ ಪೂಜಾರಿ ಅವರು ಡೇವಿಡ್ ಡಿಸೋಜ ಅವರನ್ನು ಹತ್ಯೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಎನ್ನುವುದಂತೂ ಪೊಲೀಸರ ತನಿಖೆಯಿಂದ ಬಯಲಾಗಬೇಕು. ವಾಸ್ತವ ಏನು ಅಂತ ಹೇಳಿದ್ರೆ ಕಿಶೋರ್ ಪೂಜಾರಿ ಅಂಡರ್ ವರ್ಲ್ಡ್ ಲಿಂಕ್ ಇದ್ದಂತ ವ್ಯಕ್ತಿ ಅಲ್ಲ. ಕಿಶೋರ್ ಪೂಜಾರಿ ಅವರ ಸಹೋದರ ಹೇಮಂತ್ ಪೂಜಾರಿ ಅಂಡರ್ ವರ್ಲ್ಡ್ ನಲ್ಲಿ ಇದ್ದವರು. ಮುಂಬೈನಲ್ಲಿ ಅವರ ಮೇಲೆ ಸಾಕಷ್ಟು ಪ್ರಕರಣಗಳಿತ್ತು. ಅಂತಹ ಹೇಮಂತ್ ಪೂಜಾರಿ ಅವರ ಹೆಸರು ಉಡುಪಿ ಭಾಗದಲ್ಲಿ ತೇಲಿ ಬರುತ್ತಿದ್ದದ್ದು ಹಲವು ವರ್ಷಗಳ ಹಿಂದೆ, ಅಂದರೆ ಸುಮಾರು 10-15 ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ಮಂಗಳೂರಿನ ಪೊಲೀಸರು, ಉಡುಪಿ ಪೊಲೀಸರು ಹೇಮಂತ ಪೂಜಾರಿಯನ್ನು ಬೆನ್ನಟ್ಟಿದ ಉದಾಹರಣೆಗಳು ಇವೆ. ಆದರೆ ಹೇಮಂತ್ ಪೂಜಾರಿ ಕೈಗೆ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಹೇಮಂತ ಪೂಜಾರಿ ಅವರ ಸರಿಯಾದ ವಿಳಾಸ, ಒಂದು ಭಾವಚಿತ್ರ ಮುಂಬೈ ಪೊಲೀಸರ ಕೈಯಲ್ಲೂ ಇರಲಿಲ್ಲ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಕೈಯಲ್ಲೂ ಇರಲಿಲ್ಲ. ಕೊನೆಗೆ ಮುಂಬೈ ಪೊಲೀಸರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಮಂತ ಪೂಜಾರಿ ಇದ್ದಂತಹ ಒಂದು ಫೋಟೋವನ್ನು ಕಲೆಕ್ಟ್ ಮಾಡಿ ಅವರ ಭಾವಚಿತ್ರವನ್ನು ಸಂಗ್ರಹಿಸಿದ್ದಾರೆ ಹೊರತು ಅವರ ನೇರ ಭಾವಚಿತ್ರ ಯಾರಿಗೂ ಸಿಕ್ಕಿರಲಿಲ್ಲ. ಮತ್ತು ಅವರ ವಿಳಾಸ, ಅಡಗುದಾನಗಳ ಬಗ್ಗೆ ಮಾಹಿತಿಯೂ ಇರಲಿಲ್ಲ. ಅಂತಹ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದವರು ಹೇಮಂತ ಪೂಜಾರಿ. ಇಂತಹ ಹೇಮಂತ ಪೂಜಾರಿ ಅವರ ತಮ್ಮ ಕಿಶೋರ್ ಪೂಜಾರಿ. ಈ ಕಿಶೋರ್ ಪೂಜಾರಿ ಪಡುಬಿದ್ರಿ ಪರಿಸರದಲ್ಲಿ ಹೇಮಂತ ಪೂಜಾರಿಯವರ ತಮ್ಮ ಎನ್ನುವ ನಿಟ್ಟಿನಲ್ಲಿ ಗುರುತಿಸಿಕೊಂಡವರಲ್ಲ. ಬದಲಾಗಿ ಅತ್ಯಂತ ಸಜ್ಜನ ವ್ಯಕ್ತಿ, ವ್ಯವಹಾರಸ್ಥ, ಗುತ್ತಿಗೆ ಕೆಲಸ ಮಾಡ್ತಾ ಇದ್ರು, ಯಾರೊಂದಿಗೂ ವೈಷಮ್ಯವನ್ನು ಹೊಂದಿದವರಲ್ಲ. ಹೇಮಂತ ಪೂಜಾರಿ ಹೆಸರಿದ್ದರು, ಆ ಹೆಸರನ್ನು ಬಳಸಿಕೊಂಡವರಲ್ಲ ಎನ್ನುವಂತ ಮಾತುಗಳು ಇತ್ತು. ಆದ್ದರಿಂದ ಕಿಶೋರ್ ಪೂಜಾರಿಯವರ ಮೇಲೆ ಡೇವಿಡ್ ಹತ್ಯೆಯಲ್ಲಿ ಯಾವ ಸಂಶಯವೂ ಆರಂಭದಲ್ಲಿ ಬಂದಿರಲಿಲ್ಲ. ಆದರೆ ಯಾವಾಗ ಪೊಲೀಸರ ಕೈಗೆ ಶೂಟರ್ಗಳು ಸಿಕ್ಕಿದ್ರು, ಶೂಟರ್ಗಳ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತಾಯಿತು, ಅದರ ಬೆನ್ನು ಹತ್ತಿದಾಗ ಸಿಕ್ಕಿ ಬಿದ್ದದ್ದು ಎರ್ಮಾಳಿನ ಚಿರಾಗ್ ಮತ್ತು ಇರ್ಷಾದ್. ಇರ್ಷಾದ್ ತಂದುಕೊಟ್ಟಂತಹ ಹಣವನ್ನು ಚಿರಾಗ್ ಇರ್ಷಾದ್ ಸೂಚಿಸಿದಂತಹ ಬ್ಯಾಂಕ್ ಖಾತೆಗೆ ಪಡುಬಿದ್ರಿಯ ATM ನಲ್ಲಿ ಕಳುಹಿಸ್ತಿದ್ರು.
ಸುಮಾರು 2 ರಿಂದ 3 ಲಕ್ಷ ರೂಪಾಯಿಗಳನ್ನು ಆ ಅಕೌಂಟ್ಗೆ ಕಳಿಸಿದೆ. ಆ ಅಕೌಂಟುಗಳು ಶೂಟರ್ಗಳ ಅಕೌಂಟ್ ಆಗಿತ್ತು. ಆ ಕಾರಣಕ್ಕಾಗಿ ಪೊಲೀಸರು ಇರ್ಷಾದ್ ಮತ್ತು ಚಿರಾಗ್ನನ್ನು ವಶಕ್ಕೆ ತೆಗೆದುಕೊಂಡಿದ್ರು. ಅವರದನ್ನು ಒಪ್ಪಿಕೊಂಡಿದ್ದರು ಸಹ. ಆದರೆ ಇರ್ಷಾದಿಗೆ ಹಣ ಕೊಟ್ಟದ್ದು ಯಾರು ಅಂತ ಹೇಳಿದಾಗ ಅದು ಕಿಶೋರ್ ಪೂಜಾರಿ ಕೊಟ್ಟದ್ದು ಅಂತ ಗೊತ್ತಾಯಿತು. ಆದ್ದರಿಂದ ಕಿಶೋರ್ ಪೂಜಾರಿಯನ್ನು ವಶಕ್ಕೆ ತೆಗೆದುಕೊಳ್ಳುವ ಹಂತದಲ್ಲಿ ಮತ್ತೊಂದು ಮಾಹಿತಿಯ ಆಧಾರದಲ್ಲಿ ಸದಾನಂದ ದೇವಾಡಿಗ ಅವರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಸದಾನಂದ ದೇವಾಡಿಗರನ್ನು ವಶಕ್ಕೆ ತೆಗೆದುಕೊಂಡು ಎನ್ಕ್ವೈರಿ ಮಾಡಿದಾಗ ಕಿಶೋರ್ ಪೂಜಾರಿ ಅವರ ಪಾತ್ರ ಈ ಹತ್ಯೆಯಲ್ಲಿ ನಿಶ್ಚಳವಾಯಿತು. ಆ ಕಾರಣಕ್ಕಾಗಿ ಕಿಶೋರ್ ಪೂಜಾರಿಯನ್ನು ಈ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿರುವುದು. ಆರಂಭದಲ್ಲಿ ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣ ಗುತ್ತಿಗೆ ವೈಷಮ್ಯಕ್ಕೆ ಸಂಬಂಧಿಸಿದಂತೆ ನಡೆದಿದೆ ಎನ್ನುವುದಂತೂ ಸ್ಪಷ್ಟವಾಗಿತ್ತು. ಆದರೆ ವೈಷಮ್ಯ ಯಾವ ಗುತ್ತಿಗೆದಾರನಿಗೆ ಎನ್ನುವುದಂತೂ ಗೊತ್ತಾಗಿರಲಿಲ್ಲ. ಯಾಕಂತ ಹೇಳಿದ್ರೆ UPSLನ ಗುತ್ತಿಗೆ ಅಂತ ಹೇಳಿದ ಕೂಡಲೇ ಅದು ನೂರಾರು ಕೋಟಿ ರೂಪಾಯಿಯ, ಸಾವಿರಾರು ಕೋಟಿ ರೂಪಾಯಿಯ ಗುತ್ತಿಗೆ. ಅದನ್ನು ಯಾವುದಾದರೂ ಒಂದು ಸಂಸ್ಥೆ ವಹಿಸಿಕೊಳ್ತದೆ. ಗ್ಲೋಬಲ್ ಟೆಂಡರ್ ಮೂಲಕ ಆ ಗುತ್ತಿಗೆಯನ್ನು ಯಾವುದಾದ್ರೂ ಒಂದು ಸಂಸ್ಥೆ ವಹಿಸಿಕೊಳ್ತದೆ. ಆ ಸಂಸ್ಥೆಗೆ ಸರಿಯಾದ ಮ್ಯಾನ್ ಪವರ್ ಇರುವುದಿಲ್ಲ. ಆದ್ದರಿಂದಾಗಿ ಆ ಸಂಸ್ಥೆ ಆ ಇಡೀ ಗುತ್ತಿಗೆಯನ್ನು ತುಂಡು ಗುತ್ತಿಗೆಯಾಗಿ ಮಾಡಿ ಕೆಲವೊಂದು ಕಾಂಟ್ರಾಕ್ಟರ್ಗಳಿಗೆ ವಹಿಸಿ ಕೊಡ್ತದೆ. ಆ ರೀತಿಯಾಗಿ ಆಂಧ್ರ ಮೂಲದ ಗುತ್ತಿಗೆದಾರರೊಬ್ಬರು, ಕೇರಳ ಮೂಲದ ಗುತ್ತಿಗೆದಾರರೊಬ್ಬರು, ಪಂಜಾಬ್ ಮೂಲದ ಗುತ್ತಿಗೆದಾರರೊಬ್ಬರು ಆ ತುಂಡು ಗುತ್ತಿಗೆಯನ್ನು ವಹಿಸಿಕೊಂಡು ಕೆಲಸ ಮಾಡ್ತಾ ಇದ್ರು. ಅವರ ಕೈ ಕೆಳಗೆ ಸ್ಥಳೀಯವಾಗಿ ಕೆಲವು ಗುತ್ತಿಗೆದಾರರಿದ್ದರು. ಅದರಲ್ಲಿ ಡೇವಿಡ್ ಡಿಸೋಜರು ಒಬ್ಬರು. ಡೇವಿಡ್ ಡಿಸೋಜ ಅವರೊಂದಿಗೆ ಕಿಶೋರ್ ಪೂಜಾರಿಗೆ ಮುನಿಸು ಯಾಕಂತ ಹೇಳಿದ್ರೆ, ಕಿಶೋರ್ ಪೂಜಾರಿಗೆ ಸಿಗಬೇಕಾಗಿದ್ದಂತ ಗುತ್ತಿಗೆಯನ್ನು ಡೇವಿಡ್ ಡಿಸೋಜ ಅವರು ತನ್ನ ತೋಳ್ಬಲದಿಂದ ತೆಗೆದುಕೊಂಡ್ರು ಎನ್ನುವುದು. ಯಾಕಂತ ಹೇಳಿದ್ರೆ ಡೇವಿಡ್ ಡಿಸೋಜ ಅವರಿಗೆ ಒಂದು ತೋಳ್ಬಲ ಇತ್ತು. UPSLನ ಆರಂಭದ ಸಂದರ್ಭದಲ್ಲಿ UPSL ವಿರೋಧಿ ಹೋರಾಟದಲ್ಲಿದ್ದವರು, ತದನಂತರ UPSLನೊಟ್ಟಿಗೆ ಸೇರಿಕೊಂಡು ವಿರೋಧಿ ಹೋರಾಟವನ್ನು ಮಣಿಸಲಿಕ್ಕೆ ಪ್ರಯತ್ನ ಪಟ್ಟವರು, ಸದಾ ಪಿಸ್ತೂಲನ್ನು ಸೊಂಟದಲ್ಲಿ ಸಿಕ್ಕಿಸಿಕೊಂಡೇ ಓಡಾಡುತ್ತಿದ್ದವರು. ಅದರಿಂದಾಗಿ ಅವರ ಬಗ್ಗೆ ಸಾರ್ವಜನಿಕವಾಗಿ ಭಯದ ವಾತಾವರಣ ಇತ್ತು. ಆ ಕಾರಣಕ್ಕಾಗಿ ತುಂಡು ಗುತ್ತಿಗೆ ನೀಡುವಾಗ ಡೇವಿಡ್ ಡಿಸೋಜ ಅವರು ಪ್ರಮುಖರಾಗಿದ್ದರು. ಅವರಿಗೆ ತುಂಡು ಗುತ್ತಿಗೆಯನ್ನು ನೀಡಲಾಗ್ತದೆ. ಈ ಹಗೆತನದಿಂದಾಗಿಯೇ ಕಿಶೋರ್ ಪೂಜಾರಿ ಡೇವಿಡ್ ಅವರನ್ನು ಮುಗಿಸಲೇಬೇಕು ಎನ್ನುವಂತಹ ಕಾರಣಕ್ಕಾಗಿ ಸ್ಥಳೀಯ ವ್ಯಕ್ತಿಗಳಿಂದ ಯಾವುದಾದರೂ ಈ ಕೆಲಸ ಮಾಡಿಸಿದರೆ ಅದು ತನ್ನ ಕುತ್ತಿಗೆಗೆ ಬರ್ತದೆ ಎನ್ನುವುದು ಗೊತ್ತಾಗಿಯೇ ತನ್ನ ಅಣ್ಣ ಹೇಮಂತ ಪೂಜಾರಿಯ ಸಂಪರ್ಕದಲ್ಲಿದ್ದಂತಹ ಕೆಲವರನ್ನು ಸಂಪರ್ಕ ಮಾಡಿ ಉತ್ತರಾಖಂಡ್, ಬಿಹಾರ್ ಮತ್ತು ಉತ್ತರ ಪ್ರದೇಶದ ಶೂಟರ್ಗಳನ್ನು ಕರೆಸಿ ಎರ್ಮಾಳಿನಲ್ಲಿ ಇರಿಸಿಕೊಂಡಿದ್ರು. ಅವರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡಿದ್ರು. ಅವರಿಗೊಂದು ಬೈಕಿನ ವ್ಯವಸ್ಥೆ ಮಾಡಿದ್ರು. ಸ್ಥಳೀಯವಾಗಿ ಅವರಿಗೆ ಜಾಗಗಳನ್ನು ತೋರಿಸಿದ್ರು. ಯಾಕಂತ ಹೇಳಿದ್ರೆ ಡೇವಿಡ್ ಡಿಸೋಜ ಅವರ ಮನೆಯಲ್ಲಿ, ಅವರ ಕಚೇರಿಯಲ್ಲಿ ಸಹಜವಾಗಿ ಅವರು ದಿನನಿತ್ಯ ಓಡಾಡುವಂತ ರಸ್ತೆಗಳು ಯಾವುವು ಇದನ್ನೆಲ್ಲವನ್ನು ತೋರಿಸಿದ್ರು. ಇದನ್ನೆಲ್ಲ ತಿಳಿದುಕೊಂಡಂತ ಅಪರಾಧಿಗಳು ಮುದರಂಗಡಿಯ ಚರ್ಚ್ ಕಾಂಪೌಂಡ್ ನಲ್ಲಿದ್ದಂತ ಅವರ ಕಚೇರಿ ಎದುರಲ್ಲಿ ಗುಂಡು ಹಾರಿಸಿ ಹತ್ಯೆ ಮಾಡಿದ್ರು. ಅದರಿಂದಾಗಿ ಇದಕ್ಕೆ ಕಾಂಟ್ರಾಕ್ಟ್ ಕೊಟ್ಟದ್ದು ಯಾವುದೇ ಗುತ್ತಿಗೆದಾರನಲ್ಲ, ಬದಲಾಗಿ ಸ್ಥಳೀಯನೇ ಆಗಿದ್ದಂತಹ ಕಿಶೋರ್ ಪೂಜಾರಿ ಕಾಂಟ್ರಾಕ್ಟ್ ಕೊಟ್ಟದ್ದು ಎನ್ನುವುದಂತೂ ಈವರೆಗಿನ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಇನ್ನೊಂದು 2 ದಿನಗಳಲ್ಲಿ ಈ ಬಗ್ಗೆ ಸಂಪೂರ್ಣ ವಿವರಗಳನ್ನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರೇ ನೀಡ್ತಾರೆ ನೋಡಿ.